ನಾಗಾರ್ಜುನ್, ನೀನೇನು ಹೇಳ್ತಾ ಇದ್ದೆ? ಅನಿತಾ ಕೈಯಲ್ಲಿ ಯಾವ ಕೆಲ್ಸನೂ ಆಗಲ್ಲ, ಅವಳು ಬರೀ ಬಾಯಲ್ಲಿ ಮಾತಾಡ್ತಾಳಷ್ಟೇ. ನಮ್ಮ ಜಾನ್ಸಿನೇ ಗೆಲ್ಲೋದು. ಅವಳ ಗ್ರಹಗತಿಗಳು ತುಂಬಾ ಚೆನ್ನಾಗಿದೆ, ಅವಳಿಗೆ ಯಾವ್ದೋ ದೇವ್ರ ಅನುಗ್ರಹ ಇದೆ. ಆಮೇಲೆ ಏನಂದಿದ್ದೆ? ಯಾವುದೇ ಕಾರಣಕ್ಕೂ ಜಾನ್ಸಿ ರಾಘವೇಂದ್ರ ಮನೆ ಬಿಟ್ಟು ಬರೋದೇ ಇಲ್ಲ, ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ನಾಗಾರ್ಜುನ್? ಯಜಮಾನ ಯಜಮಾನ ಏನ್ ಪಲ್ಲವಿ ಇದೆಲ್ಲ? ಏನನಿತಾ ಹೀಗ್ ಕೇಳ್ತಿದ್ಯಾ? ನೀನ್ ನಿಜವಾಗ್ಲೂ ಈ ಮನೆ ಸೊಸೆ ಆಗೋಳು, ನಮ್ಗೆಲ್ರ ಮನ್ಸಲ್ಲೂ ಇರೋಳು, ನಮ್ಮ ಅಣ್ಣನ ಕೈಲಿ ತಾಳಿ ಕಟ್ಟಿಸ್ಕೊಬೇಕಾಗಿರೋಳು ಅಂತೋಳು ಮದ್ವೆಗೂ ಮೊದ್ಲು 1 ವಾರ ಇರೋದಕ್ಕೆ, ಅದು ಚಾಲೆಂಜ್ ಅಲ್ಲಿ ಗೆದ್ದು ನೀನ್ ಯಾರು ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ ನಮ್ ಮನೆಗ್ ಬಂದಿದ್ಯಾ ಅಂದ್ಮೇಲೆ ಇಷ್ಟ್ ಮಾತ್ರ ಗ್ರ್ಯಾಂಡ್ ಎಂಟ್ರಿ ಇಲ್ಲ ಅಂದ್ರೆ ಹೇಗ್ ಹೇಳು? ತನಕ್ ತಾನೇ ವೆಲ್ಕಮ್ ಮಾಡ್ಕೊಂಡು ತನಕ್ ತಾನೇ ಮನೆ ತುಂಬಿಸ್ಕೊಂಡ್ ನಮ್ ಮನೆಗ್ ಬರೋಕೆ ನೀನೇನ್ ಬೇರೆಯವ್ರ ತರ ದಾರಿಲ್ ಹೋಗೋಳ? ನೀನ್ ಈ ಮನೆ ಮೆಚ್ಚಿದ ಸೊಸೆ, ನಿನ್ನ ಈ ರೀತಿ ವೆಲ್ಕಮ್ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗ್ ಹೇಳು? ಥ್ಯಾಂಕ್ ಯು ಪಲ್ಲವಿ. ಇದ್ರಿಂದ ಕೆಲವ್ರಿಗೆ ಅವ್ರ ಯೋಗ್ಯತೆ ಏನು ಅನ್ನೋದು ಅರ್ಥ ಆಗಿರ್ಬೇಕು. ಕಂಟೆಂಟ್ ವೀಕ್ ಇದ್ದಾಗ್ಲೆ ಪಬ್ಲಿಸಿಟಿ ಪೀಕ್ ಅಲ್ಲಿರುತ್ತೆ, ಬಿಸ್ನೆಸ್ ಡೌನ್ ಆದಾಗ್ಲೆ ಅಡ್ವರ್ಟೈಸ್ ಜೋರಾಗಿರುತ್ತೆ. ಏಯ್, ಸುಮ್ನೆ ಇರೋದಕ್ಕಾಗಲ್ವಾ? ಸೌಂಡ್ ಮಾಡೋದು ಖಾಲಿ ಡಬ್ಬ, ಸುಮ್ನೆ ಹಾಗೆಲ್ಲ ಮಾತಾಡ್ಬಾರ್ದು, ಹೋಗು. ಅಯ್ಯೋ, ಇನ್ಯಾರು ಇಲ್ವಲ್ಲ, ಆದ್ರೂ ಈ ಕಡೆಯಿಂದಾನೆ ಸೌಂಡ್ ಬಂತು. ಓ, ಪಕ್ಕದ ರೋಡಲ್ಲಿ ಇರ್ಬೇಕು ಅನ್ಸುತ್ತೆ ಅಲ್ವಾ ಸಂಗೀತ? ಬಿಡಮ್ಮ, ತನಗಿಂತ ವೆಲ್ಕಮ್ ಸಿಗ್ಲಿಲ್ವಲ್ಲ ಅಂತ ಹೊಟ್ಟೆ ಉರಿಯಲ್ಲಿ ಈ ತರ ಎಲ್ಲ ಮಾತು ಹೊರಗಡೆ ಬರುತ್ತೆ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕ. ಮನ ಮೆಚ್ಚಿದ ಅಚ್ಚುಮೆಚ್ಚಿನ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಬಾಲ್ಗಾಲಿಟ್ಟು ಒಳಗಡೆ ಬಾಮ್ಮ. ದೊಡಪ್ಪ, ಆಗ್ಲೇ ಏನೋ ಕೇಳಿದ್ರಲ್ಲ ಸ್ಟೆಪ್ ಹಾಕ್ಲಾ ಅಂತ, ಇವಾಗ ಹಾಕಿ ದೊಡಪ್ಪ. ಊರ್ಕೊಳ್ಳೋರು ಹಾಗಂತೀಯಾ ಲಲಿತಾ? ಬಾ ಆಗೋಣ ಎರಡೇಟು. ಏನದ್ಕೆ ಇದು ಇಡೀ ಪರವಾಗಿ ನಿಂತಿದೆ? ಸಂಗೀತ, ಇವತ್ ಯಾರ ಜೊತೆ ನಿಂತಿದ್ದಾರೆ ಅನ್ನೋದು ಟೆಂಪ್ರವರಿ, ನಾಳೆ ಯಾರ ಜೊತೆ ನಿಲ್ತಾರೆ ಅನ್ನೋದು ನಿಜವಾದ ನಿಷ್ಠೆ, ಪ್ರೀತಿ. ನೋಡ್ ಸಂಗೀತ, ಇವತ್ತಿನ ನೆಡ್ಲು ಬದ್ಲಾಗ್ಬೋದು, ಆದ್ರೆ ನಾಳೆ ನನ್ನ ನೆರವಿಗೆ ನಿಲ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿಮ್ ಕಾನ್ಫಿಡೆನ್ಸ್ ನೋಡ್ತಿದ್ರೆ ನೀವ್ ಹೇಳ್ದಾಗೆ ಆಗುತ್ತೆ ಅಂತ ಅನ್ನಿಸ್ತಿದೆ, ಆದ್ರೆ ಇವ್ರುಗಳ ಬಿಹೇವಿಯರ್ ನೋಡ್ತಿದ್ರೆ ಏನಾಗುತ್ತೋ ಅನ್ನೋ ಭಯ ಕಾಡ್ತಿದೆ. ಒಟ್ನಲ್ಲಿ 1 ವಾರ ಆದ್ಮೇಲೆ ಏನಾಗುತ್ತೆ ಅನ್ನೋ ಟೆನ್ಷನ್ ನಿಮಿಷಕ್ಕೂ ಕಾಡ್ತಿದೆ. ಅದಕ್ಕೆ ಡೋಂಟ್ ವರಿ ಸಂಗೀತ, ಬಿ ಹ್ಯಾಪಿ. ಇನ್ 1 ವಾರ ವೆಯ್ಟ್ ಮಾಡಿ ನೋಡು, ಏನಾಗುತ್ತೆ ಅಂತ ನಿನಗೆ ಗೊತ್ತಾಗತ್ತೆ. Yes. Thank you. Thank you very much. Please keep in touch. ನಾಗಾರ್ಜುನ್, ನೀನೇನು ಹೇಳ್ತಾ ಇದ್ದೆ? ಅನಿತಾ ಕೈಯಲ್ಲಿ ಯಾವ ಕೆಲ್ಸನೂ ಆಗಲ್ಲ, ಅವಳು ಬರೀ ಬಾಯಲ್ಲಿ ಮಾತಾಡ್ತಾಳಷ್ಟೇ. ನಮ್ಮ ಜಾನ್ಸಿನೇ ಗೆಲ್ಲೋದು. ಅವಳ ಗ್ರಹಗತಿಗಳು ತುಂಬಾ ಚೆನ್ನಾಗಿದೆ, ಅವಳಿಗೆ ಯಾವ್ದೋ ದೇವ್ರ ಅನುಗ್ರಹ ಇದೆ. ಆಮೇಲೆ ಏನಂದಿದ್ದೆ? ಯಾವುದೇ ಕಾರಣಕ್ಕೂ ಜಾನ್ಸಿ ರಾಘವೇಂದ್ರ ಮನೆ ಬಿಟ್ಟು ಬರೋದೇ ಇಲ್ಲ, ನಾನು ಭ್ರಮೆಯಲ್ಲಿ ಬದುಕ್ತಾ ಇದ್ದೀನಿ ಅಂತ ಹೇಳಿದ್ದೆ ಅಲ್ವಾ ನಾಗಾರ್ಜುನ್? ಪ್ರತಿ ಸಲನೂ ಹೀಗೆ ಅಲ್ವಾ ತುಳಸಿ?
ನೀನು ಅಂದ್ಕೊಂಡಿದ್ರೆ ಇನ್ನೇನು ಸಾಧಿಸ್ಬಿಟ್ಟೆ ಅನ್ನೋಷ್ಟರಲ್ಲಿ ಸ್ಟೋರಿಲಿ ಟ್ವಿಸ್ಟ್ ಅಂಡ್ ಟರ್ನ್ ಬರ್ತಾ ಇದ್ದಿದ್ದು. ನೋಡ್ ತುಳಸಿ, ಸೋಕೆ ಅಂತ ಒಬ್ಬ ಇದ್ರೆ ಕಾಯೋಕೆ ಅಂತ ಇನ್ನೊಬ್ಬ ಇದ್ದೇ ಇರ್ತಾನೆ. ಅದು ನಿನ್ನ ಆಶಾ ಭಾವನೆ ಅಷ್ಟೇ ನಾಗಾರ್ಜುನ್. ಇದನ್ನೆಲ್ಲ ಅನಿತಾ ಇದ್ದೇ ಇದ್ದಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಅಂಡ್ ಯು ನೋ ವಾಟ್, ನಾನೇ ಈ ಮನೆ ಸೊಸೆ ಅಂತ ಆಲ್ರೆಡಿ ಅನಿತಾ ರಾಘವೇಂದ್ರನ್ ಮನೆಗೆ ಎಂಟ್ರಿ ಕೊಟ್ಟು ಆಯ್ತು. ಎಂಟ್ರಿ ಕೊಟ್ರೆ ಏನು ತುಳಸಿ, ಸವಾಲ್ ಅಂತ ನಿಂತ್ರೆ ಜಾನ್ಸಿನೂ ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ನಿನಗೆ ಗೊತ್ತಲ್ಲ. ಇರ್ಬೋದು, ಜಾನ್ಸಿ ಬಾಂಬ್ ಆದ್ರೆ ಅನಿತಾ ಆಟಮ್ ಬಾಂಬ್. ಹಂಗ್ ಕಂಪೇರ್ ಮಾಡಿ ನೋಡಿದ್ರೆ ಜಾನ್ಸಿಗಿಂತ ಅನಿತಾ ಗಟ್ಟಿಗಿತ್ತಿ ಅನ್ನೋದು ಮರಿಬೇಡ. ಯಾರು ಗಟ್ಟಿಗೀತಿ ಯಾರಲ್ಲ ಅಂತ ತೀರ್ಮಾನ ಆಗ್ಬೇಕಾಗಿರೋದು ರಣರಂಗದಲ್ಲಿ ತಾನೆ. ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಹಂಗ್ ನೋಡಕ್ ಹೋದ್ರೆ ಅನಿತಾ ಇವಾಗ ಆಲ್ರೆಡಿ ವಿನ್ ಆಗಿದ್ದಾಳೆ. ಅದನ್ನ ಅಫಿಷಿಯಲಿ ಅನೌನ್ಸ್ ಮಾಡಕ್ಕೆ 1 ವಾರ ಬೇಕು. ಇಡೀ ಮನೆ ಅನಿತಾ ಪರವಾಗಿದೆ ಅನ್ನೋದನ್ನ ಮರಿಬೇಡ. ತುಳಸಿ, ಸುಮ್ಮನೆ ಕೇಳ್ತೀನಿ, ಆ ಅನಿತಾ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆನ್ಸ್ ಹೇಗೆ? ಕುರುಕ್ಷೇತ್ರ ಯುದ್ಧದಲ್ಲೂ ಅಷ್ಟೇ ಕೌರವ ಸೇನೆ ತುಂಬಾ ಬಲಿಷ್ಠವಾಗಿತ್ತು, ಆದ್ರೆ ಗೆದ್ದಿದ್ದು ಪಾಂಡವರು. ತುಳಸಿ, ಒಬ್ಬ ಗುಂಪಾಗಿ ಬದಲಾಗಿರೋ, ಗುಂಪು ಒಬ್ಬನಾಗಿ ಬದಲಾಗಿರೋ ಎಷ್ಟೋ ಉದಾಹರಣೆಗಳು ಇತಿಹಾಸದಲ್ಲೇ ಇದೆ ಅನ್ನೋದನ್ನ ಮರಿಬೇಡ. ನೀನ್ ಇದೇ ಭ್ರಮೆಲಿರು. ಅಲ್ಲಿ ರಾಘವೇಂದ್ರ ಮನೆಯವರು ಅನಿತಾನ ಮನೆಗೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಕೊಂಡಿದ್ ಆಯ್ತು. ಇನ್ ಒಂದೇ 1 ವಾರ ಜಾನ್ಸಿ ಆ ಮನೆಯಿಂದ ಈ ಮನೆಗೆ ಬರ್ತಾಳೆ. ಇಲ್ಲಿ ನಾನು ಅಷ್ಟೇ ಗ್ರ್ಯಾಂಡ್ ಆಗಿ ಮನೆಗೆ ಜಾನ್ಸಿನ ವೆಲ್ಕಮ್ ಮಾಡೋಲ್ಲಿದ್ದೀನಿ. ನೋಡೋಣ ತುಳಸಿ, 1 ವಾರ ಆದ್ಮೇಲೆ ಆ ಮನೆಯಿಂದ ಎಕ್ಸಿಟ್ ಆಗೋದು ಜಾನ್ಸಿನ ಅನಿತಾನ ಅಂತ. ಓಕೆ, ಡನ್. ಲೆಟ್ಸ್ ವೇಟ್ ಅಂಡ್ ವಾಚ್. ನೋಡಿ, ಕಾನೂನ್ ಪ್ರಕಾರ ಆಗ್ಲಿ ಇಲ್ಲ ಬೇರೆ ಏನೋ ಮಾಡಿ ಅವಳನ್ನ ಈ ಮನೆಯಿಂದ ಆಚೆ ಓಡಿಸೋದ್ ಕಷ್ಟ ಅನ್ನೋದು ನಮ್ಗೀಗಾಗ್ಲೇ ಗೊತ್ತಾಗಿದೆ. ಅದನ್ನೇನಮ್ಮ ಕೇಳ್ತೀಯ? ನಾವು ತಂತ್ರ ಮಾಡಿದ್ರೆ ಅವಳು ಕುತಂತ್ರನೇ ಮಾಡ್ತಾಳೆ. ಏನಾದರೂ ಬ್ಲ್ಯಾಕ್ ಮೇಲ್ ಮಾಡೋಣ ಅಂತ ನೋಡಿದ್ರೆ ಅದರಲ್ಲಿ ಅವಳು PhD ಮಾಡಿದ್ದಾಳೆ. ನಾವೆಲ್ಲರೂ ಸೇರಾದ್ರೆ ಅವಳು ಸೇರು. ನೀನು ಹೇಳ್ದಾಗೆ ಅವಳನ್ನು ಕಳಿಸೋದು ಅಷ್ಟು ಸುಲಭದ ಮಾತೇ ಅಲ್ಲ. ಅದಕ್ಕೆ ಇವಾಗ ಆ ಒಂದು ಅವಕಾಶನ ತಾಂಬೂಲದ ತಟ್ಟೆಲಿಟ್ಟು ಅವಳೇ ನಮಗೆ ಕೊಟ್ಟಿದ್ದಾಳೆ. ಅದೇನೋ ಹೇಳ್ತಾರಲ್ಲ, ಅವ್ರ ಹಳ್ಳನ ಅವರೇ ತೋಡ್ಕೊಂಡ್ರು ಅಂತ, ಹಾಗಾಯ್ತು. ನಿಜ ಹೇಳ್ಬೇಕು ಅಂದ್ರೆ ಇದು ನಮಗ್ ಲಾಸ್ಟ್ ಚಾನ್ಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಏನಾದ್ರೂ ಆಗ್ಲಿ, ಈ ಸಲ ಮಾತ್ರ ನಾನ್ ಗೆದ್ದು ಅವಳನ್ನ ಈ ಮನೆಯಿಂದ ಆಚೆ ಓಡಿಸ್ಲೇಬೇಕು. ಡೋಂಟ್ ವರಿ ಅನಿತಾ, ಏನ್ ಮಾಡೋದಪ್ಪ ಅಂತ ದಾರಿ ಕಾಣಿಸ್ದೇ ಇರೋರ್ಗೆ ಅವಳೇ ಟಾರ್ಚ್ ಕೊಟ್ಟು ದಾರಿ ತೋರಿಸಿದಾಳೆ. ನೀನ್ ಆಲ್ರೆಡಿ ಗೆದ್ದಾಯ್ತು ಅನ್ಕೋ. ಗೆಲ್ಲೋದು ಇಂಪಾಸಿಬಲ್ ಅಂತ ಗೊತ್ತಿದ್ರು ಚಾಲೆಂಜ್ ಮಾಡಿ ಅವಳೇ ತಂದ್ಕೊಂಡಿದ್ದಾಳೆ. ಅದೇನೋ ಅಂತಾರಲ್ಲ, ಇರುಳ್ಕಂಡ ಬಾವಿಗೆ ಹಗಲ್ ಬಂದ್ ಬಿದ್ರು ಅಂತ, ಅದೇ ಅಲ್ವಾ? ಎಕ್ಸಾಕ್ಟ್ಲಿ ಅಮ್ಮ. ಅವಳೊಂದ್ ರೀತಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ದಾಳೆ. 1 ವಾರ ಆದ್ಮೇಲೆ ನಾನು ಎಂತ ಕೆಲ್ಸ ಮಾಡ್ಕೊಂಡೆ ಅನ್ನೋದು ಅವಳಗ್ ಅರ್ಥ ಆಗುತ್ತೆ. ಆಗ್ಲಿಲ್ಲ ಅಂದ್ರೆ ನಾವ್ ಅರ್ಥ ಮಾಡಿಸ್ಬೇಕು. ಹಾಗಂತ ಹೇಳಿ ನಾವ್ ಮೈ ಮರಿಯಕ್ಕಾಗಲ್ಲ ಪಲ್ಲವಿ. ಎಲ್ರು ಒಡ್ನ ನಾನೇ ತಗೊಂಡ್ ಗೆಲ್ಬೇಕು. ಅಯ್ಯೋ, ಅದಕ್ಕೆ ಯಾಕಮ್ಮ ಕೊಂತೀಯಾ? ನಮ್ಮೆಲ್ರು ಓಟು ನಿನ್ಗೆ. ಅವಳಿಗೆ ಒಂದೇ 1 ಓಟ್ ಬಿದ್ಬಿಡ್ಲಿ ನೋಡೋಣ. ರೀ, ರಾಘು ಏನಾದ್ರು ಅವಳಿಗೆ ಓಟ್ ಮಾಡ್ಬೋದಾ? ಚಾನ್ಸೇ ಇಲ್ಲ. ಯಾಕಂದ್ರೆ ಅವನ ಮನಸ್ಸಲ್ಲಿ ಅವಳಿಲ್ಲ. ಮೇಲಾಗಿ ನಮ್ಮ ರಾಘು ಮಾತು ತಪ್ಪದ ಮಗ ಅನ್ನೋದು ನೆನಪಿರ್ಲಿ. ನನಗ್ ಅಣ್ಣನ್ ಮೇಲೆ ಯಾವ ಡೌಟು ಇಲ್ಲ. ಆದ್ರೆ ಸಂಗೀತ ನಯನ ಏನಾದ್ರೂ ಅವಳಿಗೆ ಓಟ್ ಹಾಕ್ಬಿಡ್ತಾರ ಅಂತ ಡೌಟ್ ಆಗ್ತಿದೆ. ಅದಕ್ ನಾನೆಲ್ಲ ಅವಕಾಶ ಕೊಡ್ತೀನಿ. ಅವ್ರಿಬ್ರು ಏನಾದ್ರು ನನ್ ಮಾತ್ ಮೀರಿ ಅವ್ರಿಗೇನಾದ್ರೂ ಓಟ್ ಹಾಕ್ಲಿ, ಅವ್ರಿಬ್ರಿಗೂ ಸರಿಯಾಗಿ ಮಾಡ್ತೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ್ವೆ, ಅವ್ರಿಬ್ರು ಓಟುನು ನಮ್ಮ ಅನಿತಾಗೆ. ನೋಡಮ್ಮ ಅನಿತಾ, ಅವಳು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮನೆಯವರ ಒಂದೇ 1 ಓಟು ತಗೊಳಕ್ಕಾಗಲ್ಲ. ಆಲ್ರೆಡಿ ನಾವು ಗೆದ್ದಾಗಿದೆ. ಸೆಲೆಬ್ರೇಷನ್ ಒಂದೇ ಬಾಕಿ ಇರೋದು. ಸುಮ್ಮನೆ ನೆಪಕ್ಕೆ ಅವಳ ಜೊತೆ ಕಾಂಪೀಟ್ ಮಾಡು ಅಷ್ಟೇ. ಇಲ್ಲ ಮಾವ, ಅವ್ಳು ಏನ್ ಮಾಡಿದ್ರು ನನ್ನ ಮೀರಿ ಯಾವ ಟಾಸ್ಕ್ ಅಲ್ಲೂ ಗೆಲ್ಲಕ್ ನನ್ ಬಿಡಲ್ಲ. ಟಾಸ್ಕ್ ವಿಷಯ ಬಿಡಮ್ಮ. ನೀನ್ ಇಲ್ಲಿ ಸೋತನ್ನು 1 ವಾರದ ನಂತರ ಬರೋ ಫೈನಲ್ ರಿಸಲ್ಟ್ ಅಲ್ಲಿ ನಿಂದೆ ಗೆಲುವು. ಸೋಲು ಅನ್ನೋದನ್ನ ನನ್ನ ಹತ್ರ ಸುಳ್ಯೋಕ್ಕೂ ಬಿಡಲ್ಲ ನಾನು. ನೋಡ್ತಾ ಇರಿ, ನಾನೇ ಬೆಸ್ಟ್ ಅನ್ನೋದನ್ನ ನಾನು ಪ್ರೂವ್ ಮಾಡ್ತೀನಿ. ಗುಡ್, ಆಲ್ ದ ಬೆಸ್ಟ್. ಈ ಕಾನ್ಫಿಡೆನ್ಸ್ ಕೊನೆವರೆಗೂ ಇರಬೇಕು. ಒಟ್ನಲ್ಲಿ ಆ ಜಾನ್ಸಿಗೆ ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇರೋದು 7 ದಿನಗಳು ಮಾತ್ರ.
ಏನ್ ಸರ್ ತುಂಬಾ ಸಂತೋಷವಾಗಿದ್ದೀರಾ? ಏನ್ ಸಮಾಚಾರ? ಚೆನ್ನಾಗಿ ಊಟ ಮಾಡಿದ್ರಲ್ಲ, ಅರಗಿಸ್ಕೊಳ್ಳೋದಕ್ಕೆ ಏನಾದ್ರು ಹಿಂಗ್ ಆಡ್ತಿದ್ದೀರಾ ಅಂತ. ರಾಯ್, ಯಾಕೆ ಇಷ್ಟೊಂದು ನಗ್ತಾ ಇದೀಯಾ? ಏನಾಯ್ತು? ರಾಯ್, ಯಾಕೆ ನಿಂಗೆ ನಗ್ತಿದ್ಯಾ ಅಂತ ಅಟ್ಲೀಸ್ಟ್ ಹೇಳ್ಬಿಟ್ಟಾದ್ರು ನಗು ರಾಯ್. ಹೇಳ್ತೀನಿ. ತುಳಸಿ, ಬಹುಶಃ ಇದು ಲಾಫಿಂಗ್ ಎಕ್ಸರ್ಸೈಸ್ ಇರಬೇಕು. ಈ ಪಾರ್ಕ್ ಅಲ್ಲಿ ಕೆಲವೊಂದು ಜಾಗಗಳಲ್ಲಿ ಬಹಳ ಜನ ಇರ್ತಾರಲ್ಲ, ಹಾಗೆ ಇದು. ಈ ಎಕ್ಸರ್ಸೈಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದಂತೆ, ಅಲ್ವೇನ ರಾಯ್? ಎಕ್ಸರ್ಸೈಸ್ ಇಲ್ಲ, ಏನು ಇಲ್ಲ ಸರ್. ಮತ್ತ್ಯಾಕೆ ಏನಗು? ಯಾರ ಮುಂದೆ ನಿಂತು ಚಾಲೆಂಜ್ ಮಾಡ್ತಿದ್ದೀನಿ, ಯಾರನ್ನ ಎದುರಾಕ ಅಂತ ಗೊತ್ತಿಲ್ಲದೆ ಅನಿತಾ ಝಾನ್ಸಿ ಮೇಡಮ್ ಮುಂದೆ ನಿಂತು ಚಾಲೆಂಜ್ ಮಾಡಿ ಕಾಂಪಿಟೇಷನ್ ನಿಂತಿದ್ದಾಳಲ್ಲ, ಆ ಅನಿತಾ ನೆನ್ಸ್ಕೊಂಡು ನಗು ಬರ್ತೈತೆ. ಅಂದ್ರೆ ಆ ಅನಿತಾ ಝಾನ್ಸಿ ಮುಂದೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆಯಾ ರಾಯ್? ಅನಿತಾದು ಅಜ್ಞಾನದ ಧೈರ್ಯ, ಇದು ಮೇಡಮ್ ಬಗ್ಗೆ ಗೊತ್ತಿರೋ ಅನುಭವದ ನಗು ಸರ್. ಮೇಡಮ್ ಮುಂದೆ ನಿಂತು ಚಾಲೆಂಜ್ ಮಾಡಿ ಯಾರಾದ್ರೂ ಗೆದ್ದಿರೋ ಇತಿಹಾಸ ಇದೆಯಾ? ನಮ್ಮ ಮೇಡಮು ಎಂತೆಂತ ದೊಡ್ಡ ಕಂಪ್ನಿಗಳ ಜೊತೆ ಚಾಲೆಂಜ್ ಮಾಡಿ ಗೆದ್ದಿಲ್ಲ. ಇನ್ನು ಈ ಅನಿತಾ ಒಂದು ಲೆಕ್ಕನಾ? ಒಬ್ರು ಸ್ಟ್ರೆಂತ್ ಬಗ್ಗೆ ತಿಳ್ಕೊಂಡು ಇನ್ನೊಬ್ರು ವೀಕ್ ಅಂತ ಜಡ್ಜ್ ಮಾಡೋದ್ ಸರಿಯಲ್ಲ ರಾಯ್. ಒಬ್ರು ಏನು ಅನ್ನೋದನ್ನ ಆಳವಾಗಿ ತಿಳ್ಕೊಂಡು ಆಮೇಲೆ ಅವ್ರು ಗೆಲ್ತಾರೋ ಇಲ್ವೋ ಅಂತ ಡಿಸೈಡ್ ಮಾಡ್ಬೇಕು. ಮೇಡಮ್, ನಾನು ಅನಿತಾ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ಅವರೇ ಮೇಡಮ್ನ ಓವರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಒಂದ್ ವಾರ ಆದ್ಮೇಲೆ ಆ ಮನೇಲಿ ಎಲೆಕ್ಷನ್ ಇದೆಯಂತೆ. ನಮ್ಮ ಮೇಡಮ್ ಎಂತೆಂತ ಎಲೆಕ್ಷನ್ ನಾನು ನೋಡಿಲ್ಲ. ಬಿಸ್ನೆಸ್ ಚೇಂಬರ್ಸ್ ನಲ್ಲಿ ಇರೋರ್ನೆಲ್ಲ ಅಲ್ಲಾಡ್ಸಿದ್ದಾರೆ. ಎಂತೆಂತ ಬಿಗ್ ಶಾಟ್ಗಳನ್ನೇ ನಮ್ಮ ಮೇಡಮ್ ಶೇಕ್ ಮಾಡಿದ್ದಾರೆ. ಅಂತ ನಮ್ಮ ಮೇಡಮ್ಗೆ ಇದೆಲ್ಲ ಜುಜುಬಿ. ಅಷ್ಟೇ ಯಾಕೆ, ಖುದ್ದಾಗಿ ನೀವೇ ಯಜಮಾನ್ರ ಹತ್ರ ಬಂದು ಝಾನ್ಸಿ ಮೇಡಮ್ ರಾಘು ಸರ್ನ ಮದುವೆ ಆಗಿದ್ದು ಜಸ್ಟ್ ಕಾಂಟ್ಯಾಕ್ಟ್ ಮದುವೆ ಅಂತ ನೀವ್ ಹೇಳಿದ್ದನ್ನೇ ಅವರು ಸುಳ್ಳು ಅಂತ ಮ್ಯಾನೇಜ್ ಮಾಡ್ಬಿಟ್ರು. ಅಂತದ್ರಲ್ಲಿ ಅವರು ಮನೆಯವ್ರು ಕೊಡೋ ಟಾಸ್ಕ್ಗಳನ್ನೆಲ್ಲ ಮ್ಯಾನೇಜ್ ಮಾಡದೆ ಇರ್ತಾರ? ಅಂದ್ರೆ ಆ ಅನಿತಾ ಗೆಲ್ಲ ಸಾಧ್ಯನೇ ಇಲ್ಲ. ಝಾನ್ಸಿನ ಮನೆ ಬಿಟ್ಟು ಓಡಿಸೋದು ಅಸಾಧ್ಯ ಅಂತ ಹೇಳ್ತಾ ಇದೆಯಾ ರಾಯ್? ಎಕ್ಸಾಕ್ಟ್ಲಿ ಸರ್. ಅಷ್ಟೇ ಯಾಕೆ ಸರ್, ಝಾನ್ಸಿ ಒಳ್ಳೆ ಅಂತ ಯಜಮಾನರು ಪುಣ್ಯ ಕ್ಷೇತ್ರಗಳಿಗೆ ಹೋಗಿ ಪೂಜೆ ಮಾಡಿಸ್ತಾ ಇರ್ಬೇಕಾದ್ರೆ ಆ ಪೂಜಾ ಫಲ, ಆ ದೇವ್ರ ಆಶೀರ್ವಾದ ಝಾನ್ಸಿ ಮೇಡಮ್ ನಲ್ಲಿ ಇರ್ಬೇಕಾದ್ರೆ ಅವ್ರನ್ನ ಯಾರು ಏನು ಮಾಡಕ್ಕಾಗಲ್ಲ ಸರ್. ಒಂದಂತೂ ಸತ್ಯ, ಮನೆಯಿಂದ ಹಾಕ್ತೀನಿ ಅಂತ ನಿಂತಿರೋ ಅನಿತಾ ಮತ್ತು ಅವ್ರ ಮಾತನ್ನ ನಂಬ್ಕೊಂಡಿರೋ ಮನೆಯವ್ರೆಲ್ಲರೂ ನಮ್ ಮೇಡಮ್ ಬುಗುರಿ ಆಡಿಸ್ದಂಗ ಆಡಿಸ್ತಾರೆ. ರಾಯ್, ಜಸ್ಟ್ ಸ್ಟಾಪ್ ಇಟ್. ಝಾನ್ಸಿನ ಹೊಗಳೋದನ್ನ ನಿಲ್ಸ್ತೀಯಾ?